ರೈತ ಗೊಬ್ಬರ ಸಿಗ್ತಾ ಇಲ್ಲ, ರೈತರೆಲ್ಲರಿಗೂ ಪರಿಶ್ರಮದಲ್ಲಿದ್ದಾರೆ, ರೈತರೆಲ್ಲರೂ ಕೂಡ ತ್ರಾಸಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರು ಸಾಧನಾ ಸಮಾವೇಶವನ್ನು ಮಾಡ್ಕೊಂಡು ಹೋಗಂತ ಕೆಲಸ ಮಾಡ್ತಾರೆ. ಈ ಸಾಧನಾ ಸಮಾವೇಶಕ್ಕೆ ಸಾರ್ಥಕತೆ ಆಗಬೇಕಂದ್ರೆ ನಾನು ಒಬ್ಬ ವಿರೋಧ ಪಕ್ಷದಲ್ಲಿದ್ದು ಇವತ್ತು ಶವಗಳ ಮೇಲೆ ನೀವತ್ತು ರೈತರು ಆತ್ಮಗಳ ಮೇಲೆ ರೈತರು ಸಮಾಧಿಗಳ ಮೇಲೆ ಇವತ್ತು ನೀವು ಸಮಾವೇಶಗಳನ್ನು ಮಾಡ್ತಿದ್ರಿ. ನಿಮ್ಗೆ ಏನಾರ ಕೊಂಚಿತ್ತ ಆದ್ರೆ ಗೌರವ ಇದ್ದಿದ್ರೆ ರೈತರ ಬಗ್ಗೆ ಕಳಕಳಿದ್ರಿಗಿನ ಅವ್ರಿಗೆ ಸ್ವಾಂತನ ಹೇಳಿ ಪರಿಹಾರವನ್ನು ಕೊಡುವಂತ ಕೆಲಸ ಆಗ್ಬೇಕು ಅನ್ನೋಂತ ಒತ್ತಾಯವನ್ನು ಕೂಡ ಸರ್ಕಾರಕ್ಕೆ ಮಾಡ್ತಾರೆ. ಈ ಸರ್ಕಾರ ಬಂದು 2.5 ವರ್ಷ ಎರಡೂವರೆ ವರ್ಷದಲ್ಲಿ ಈ ಸರ್ಕಾರ ಬಂದು 2.5 ವರ್ಷ ಆಯ್ತಾ? 2.5 ವರ್ಷದಲ್ಲಿ ಸುಮಾರಾಗಿ 3,400 ಮಂದಿ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ. ನಾನು ದಾಖಲಾತಿ ಇದೆ ಕೊಡ್ತೀನಿ ನಿಮ್ಗೆ, ಆಮೇಲೆ ನಾನು ಮುಟ್ಟಿಸ್ತೀನಿ. ಕೇವಲ ಏನು 1.5 ವರ್ಷದಲ್ಲಿ ಅಂದ್ರೆ 2.5 ವರ್ಷದಲ್ಲಿ 1.5 ವರ್ಷದಲ್ಲಿ ಅಂದ್ರೆ ಈ 1.5 ವರ್ಷದಲ್ಲೇ ಇವತ್ತು ಹತ್ತತ್ರ ರೈತರ ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿರೋದು 981 ಮಂದಿ ರೈತರ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ತನಕ ಇದೆ ಪರಿಹಾರ ಕೊಟ್ಟಿಲ್ಲ. ಇಲ್ಲಿ ತನಕ ಇದೆ ಯಾವ್ದನೋ ಮಂತ್ರಿ, ಇವತ್ತು ಕೃಷಿ ಮಂತ್ರಿಗಳಂತ ಚಲುವರಾಯಸ್ವಾಮಿ ಅವರು ಯಾವೊಬ್ಬ ರೈತರ ಮನೆಗೆ ಹೋಗಿ ಸ್ವಾಂತನ ಹೇಳಿದಾನೆ, ಯಾರೋ ಒಬ್ಬ ರೈತರ ಮನೆಗೆ ಹೋಗಿ ಪರಿಹಾರ ಕೊಟ್ಟಿದ್ದಾರೆ. ಒಂದು ಉದಾಹರಣೆ ಒಬ್ಬರಿಗೆ ಕೊಟ್ಟಿಲ್ಲ. ಈ ರೈತರು ಇವತ್ತು ಈ ರೈತರು ಏನು ಡೆತ್ ಆಗಿದಾರೋ, ರೈತರು ಏನು ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ರು, ಆ ಆತ್ಮಹತ್ಯೆಗಳ ಅವ್ರ ಮೇಲೆ ಆ ಶವದ ಮೇಲೆ ಇಟ್ಟು ಇವತ್ತು ಸಾಧಾರಣ ಸಮಾವೇಶ. ಅಣ್ಣ ನೀವು ಒಂದು ಕೆಲಸ ಮಾಡಿಪ್ಪ, ನಾನು ಹೇಳೋದು ನನಗೆ ತಪ್ಪನಿಸಿದೆ ಅಂತೇಳಿ ನಿಮ್ಮ ಮನಸ್ಸಲ್ಲಿ ಅನಿಸಿದ್ರೆ ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. 981 ಮಂದಿ ರೈತರು 981 ಮಂದಿ ರೈತರ ಆತ್ಮಹತ್ಯೆಗಳು ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಅಣ್ಣ ಮಂತ್ರಿಗಳ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದೀನಿ ನಾನು. ಅವ್ರು ಯಾರ ಮನೆಗೆ ಹೋಗಿಲ್ಲ, ಯಾರಿಗೆ ಸ್ವಾಂತನ ಹೇಳಿಲ್ಲ, ಯಾರಿಗೆ ಪರಿಹಾರ ಕೊಟ್ಟು ಮಂತ್ರಿಗಳ ಮೇಲೆ ಸರ್ಕಾರದ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದೀನಿ. ರಾಮ್ಲು ಹೇಳೋದು ತಪ್ಪು ಅಂತ ಹೇಳಿದ್ರೆ ಅವ್ರು ಅಪ್ರೂವ್ ಮಾಡಲಿಲ್ಲ. ಎಷ್ಟೇ ನೀವು ಆಧಾರ್ ಕಾರ್ಡು ಈ ಕಾರ್ಡು ಲಿಂಕ್ ಮಾಡ್ಬೇಕಂದ್ರೆ ಕೂಡ ಮೋಸ ಮಾಡೋ ಮಂದಿ ಇದ್ದೇ ಇರ್ತಾರೆ ಅಂತೇಳಿ ನಾವು ಅರ್ಥ ಮಾಡ್ಕೋ. ಎಲ್ಲಿ ತನಕ ಮೋಸ ಹೋಗಂತ ಮಂದಿ ಇರ್ತಾರೋ ಅಲ್ಲಿ ತನಕ ಮೋಸ ಹೋಗಂತ ಮನುಷ್ಯರು ಇದ್ದೇ ಇರ್ತಾರೆ. ಯಾಕಂದ್ರೆ ಇವತ್ತು ನಮಗೆ ಬೇರೆ ಬೇರೆ ನಾವು ಜಿಲ್ಲೆಗಳಲ್ಲಿ ನೋಡ್ತೀವಿ, ನಮ್ಮ ಜಿಲ್ಲೆಯಲ್ಲಿ ಕೂಡ ಎಂಕ್ವೈರಿ ಮಾಡ್ತಾ ಇದ್ವಿ. ರಾಷ್ಟ್ರೀಯ ಉದ್ಯೋಗ ಖಾತೆಯಲ್ಲಿ ಎಲ್ಲ ಡಾಕ್ಯುಮೆಂಟೇಶನ್ ಇದ್ದಂತ ಟೈಮಲ್ಲಿ ಕೂಡ ಮೋಸಗಳಾಗ್ತಾ ಇದೆ. ಯಾಕಂದ್ರೆ ಇವತ್ತು ಒಂದು ನಮಗೆ ನೀವು ಹೇಳಿದಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಅಣ್ಣವ್ರಿಗೆ ಡೀಲರ್ಸ್ ಬರುತ್ತೆ, ಕಂಪನಿಗಳಿಂದ ಡೀಲರ್ಸ್ ಬರುತ್ತೆ, ಡೀಲರ್ಸ್ ಇಂದ ಅಂಗಡಿಗಳಿಗೆ ರೈತರಿಗೆ ಹೋಗ್ಬೇಕು, ಯಾರು ಸೊಸೈಟಿಗೆ ಹೋಗ್ಬೇಕು, ಇದರಲ್ಲಿ ಫೆಡರೇಷನ್ಗೆ ಹೋಗ್ಬೇಕು. ಈ ರೈತರು ನಾವು ಗೊಬ್ಬರ ತಗೊಂಡಂತ ಟೈಮಲ್ಲಿ ದಾಖಲಾತಿ ನೋಡಿಸ್ಬೇಕಂದ್ರೆ ಇವತ್ತು ಯಾರು ಅಂಗಡಿ ಮಾಲೀಕರು ಏನಿದಾರೋ ಅವರು ಕೆಲವು ಸಂದರ್ಭದಲ್ಲಿ ಖರೀದಿ ಮಾಡ್ಕೊಂಡು ಏನಂದ್ರೆ ನಾವು ಒಂದು ಉದಾಹರಣೆಗೆ ರೈಲ್ವೆ ಗೋಡನ್ ಬರ್ತಾವ, ರೈಲ್ವೆ ಗೋಡನ್ ಬಂದಿತ್ತು ಅಲ್ಲಿಂದ ನಾವು ಎತ್ಕೊಳ್ಬೇಕಂದಂತ ಟೈಮಲ್ಲಿ ಕೆಲವು 15 ಲಾರಿ ಕೊಟ್ಟರೆ ಅಂದ್ರೆ 12 ಲಾರಿ ಕೊಡ್ತಾನ, 10 ಲಾರಿ ಕೊಡ್ತಾನ, 10 ಟನ್ 15 ಟನ್ ಕೊಡೋದ್ರ 10 ಟನ್ ಕೊಡ್ತಾನೆ. ಬಾಕಿ ಏನಿದೆ ರೈತರಿಗೆ ಮೋಸ ಆಗ್ತಾ ಇದೆ, ರೈತರು ಅಮಾಯಕರಿದಾರ, ರೈತರ ಜೀವ ಕಳ್ಕೊಂತ ಇದಾರ. ಇವತ್ತು ರೈತರಿಗೆ ಸಿಗಬೇಕಾದಂತ ಸವಲತ್ತು ಎಷ್ಟು ಡಿಮ್ಯಾಂಡ್ ಇತ್ತು, ಎಷ್ಟು ಸಪ್ಲೈ ಆಗಿದ್ರಿಗಿನ ಅದು ಯಾರು ಕೂಡ ಇವತ್ತು ರೈತರು ಬರ್ತಿದ್ದಲ್ಲ. ಇವತ್ತು ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕೂಡ ಕಡಿಮೆ ಆಗ್ತಿರೋ ಕಾರಣ ಇವತ್ತು ರೈತರು ಬೀದಿಗಿಳಂತ ಕೆಲಸ ಮಾಡ್ತಾರೆ, ರೈತರ ಆತ್ಮಹತ್ಯೆಗಳು ಮಾಡ್ಕೊಂತ ಇದ್ದಾರೆ.